ಬಸವಾದಿ ಶರಣರನ್ನ, ಶಿವಯೋಗಿ ಸಿದ್ದರಾಮೇಶ್ವರನ್ನ ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಎಲ್ಲ ಪರಮಪೂಜ್ಯ ಜಗದ್ಗುರುಗಳ ಅಡೆದಾವರೊಳಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭದಲ್ಲಿ ಕೇಂದ್ರ ಬಿಂದುಗಳಾಗಿರುವಂತಹ ಯಡಿಯೂರಪ್ಪನವರ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ಸೇರಿರುವಂತಹ ಯಡಿಯೂರಪ್ಪನವರ ಅಭಿಮಾನಿಗಳಲ್ಲಿ ಶರಣಾರ್ಥಿಗಳು. ಒಂದು ನಾಡುಡಿ ಎಲ್ಲ ಇದ್ದತ್ರೆ ಮಾತ್ರವೇ ಇರುವೆ ಬಂದು ಸೇರೋದು ಅಂತೇಳಿ, ಅರ್ಥಾತ್ ಅಧಿಕಾರ ಇದ್ದತ್ರ ಮಾತ್ರ ಜನ ಸೇರ್ತಾರೆ ಎನ್ನುವಂತಹ ಮಾತಿದೆ. ಅದಕ್ಕೆ ಅಪವಾದ ಎನ್ನುವ ಹಾಗೆ ಇವತ್ತು ಯಡಿಯೂರಪ್ಪನವರು ಯಾವುದೇ ರೀತಿಯ ಅಧಿಕಾರದಲ್ಲಿಲ್ಲ, ಆದರೆ ಅಭಿಮಾನಗಳ ಹೃದಯದಲ್ಲಿ ನಿಜವಾದ ಅಧಿಕಾರಿ ಅಂತಂದ್ರೆ ಅವರೇ ಎನ್ನುವಂಥದ್ದು ಈ ಅಭಿಮಾನೋತ್ಸವ ತೋರಿಸಿದೆ ಎನ್ನುವಂತಹದ್ದು. ಬಹಳ ಆಶ್ಚರ್ಯ ಅಂತಂದ್ರೆ, ಯಡಿಯೂರಪ್ಪನವರ ಸಮಾರಂಭದಲ್ಲಿ ಯಡಿಯೂರಪ್ಪನವರು ಸ್ವಾಮೀಜಿಗಳು ಸೇರಿರೋದು ಆಶ್ಚರ್ಯ ಏನಲ್ಲ. ಆದರೆ ಯಡಿಯೂರಪ್ಪನವರ ಕೈಯಲ್ಲಿ ಅಧಿಕಾರ ಇಲ್ಲದಿದ್ರು ಕೂಡ ಯಡಿಯೂರಪ್ಪರ ಹೆಸರಿನ ಜೊತೆಗೆ ನಾವಿದೀನುವಂತಹ ಸಂದೇಶ ಸೇರ್ಲಿಕ್ಕೆ ಜನ ಬಂದಿರಲ್ಲ, ಇದು ನಿಜವಾದ ಆಶ್ಚರ್ಯ ಎನ್ನುವಂತಹದ್ದು. ಯೋಗ ಅವಾಗವಾಗ ಬರುತ್ತೆ ಹೋಗುತ್ತೆ, ಯೋಗ್ಯತೆ ಮಾತ್ರ ಸದಾಕಾಲ ಇರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಅಭಿಮಾನೋತ್ಸವವೇ ಒಂದು ದೊಡ್ಡ ಉದಾಹರಣೆ ಎನ್ನುವಂತಹದ್ದು. ಅವರು ಜನಗಳ ಜೊತೆಯಲ್ಲಿ ಜನಗಳ ಪರವಾಗಿ ಏನೂ ಇಲ್ಲದಿದ್ದಾಗ ಅವರು ಜನಗಳ ಪರವಾಗಿದ್ರು, ಎಲ್ಲ ಇದ್ದಾಗಲೂ ಜನಗಳ ಪರವಾಗಿ ಆಲೋಚನೆನ ಮಾಡ್ತಾ ಇದ್ರು. ಇವತ್ತು ಮತ್ತೆ ಜನಗಳ ಪರವಾಗಿ ಆಲೋಚನೆ ಮಾಡುವಂತ ಸಮಯ ಬಂದಿದೆ ಅಂತೇಳಿ ಇವತ್ತು ಅವರ ಅಭಿಮಾನಿಗಳು ಮಾಡ್ತಿರುವಂತ ಅಭಿಮಾನೋತ್ಸವದಲ್ಲಿ ಯಡಿಯೂರಪ್ಪನವರ ಯೋಗ್ಯತೆ ಎಷ್ಟು ಈ ರಾಜ್ಯಕ್ಕೆ ಇದೆ ಎನ್ನುವಂತಹದನ್ನ ಮತ್ತೊಮ್ಮೆ ಸಾಬೀತು ಮಾಡಿದಂಗಾಗಿದೆ ಎನ್ನುವಂತಹದ್ದು. ಯಡಿಯೂರಪ್ಪನವರು ಕೇವಲ ಒಂದು ಜಾತಿಯ ನಾಯಕರಾಗಿ, ಒಂದು ಪ್ರದೇಶದ ನಾಯಕರಾಗಿ, ಒಂದು ಸೀಮೆಯ ನಾಯಕರಾಗಿ ಅವರು ಬೆಳೆದು ಬಂದಿಲ್ಲ. ಅವರಷ್ಟಕ್ಕೆ ಬೆಳೆದಿದ್ರೆ ಈ ವೇದಿಕೆಯಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇರಲಿಲ್ಲ. ಅವರೊಬ್ಬ ಅಪ್ಪಟ ಕನ್ನಡ ನಾಡಿನ ನಾಯಕ, ಜಾತ್ಯತೀತ ನಾಯಕ, ರೈತ ನಾಯಕ ಆಗಿ ತೋರಿಸಿದ್ದಕ್ಕೋಸ್ಕರನೇ ಇವತ್ತು ಎಲ್ಲ ಜಾತಿ ಮತ ಪಂಥ ಧರ್ಮಗಳನ್ನು ಮೀರಿ ಇಲ್ಲಿ ಸೇರಿರುವಂತಹದ್ದು. ಹೊಸ ಹೊಸ ವ್ಯವಸ್ಥೆಯನ್ನು ಈ ಜಗತ್ತಿಗೆ ನಾಡಿಗೆ ತೋರಿಸಿದಂಥವ್ರು. ಪೂಜ್ಯ ಜಗತ್ತುಗಳು ಹೇಳಿದ ಹಾಗೆ ಅವರು ಯಾವತ್ತು ರಾಜ್ಯಕ್ಕೆ ಆಳ್ವಿಕೆ ಮಾಡಲಿಕ್ಕೆ ಬರ್ತಾ ಇದ್ರು ಅವಾಗೆಲ್ಲ ಸಂಕಷ್ಟಗಳೇ ಇರ್ತಾ ಇದ್ದು. ಯಾರು ಸಂಕಷ್ಟಗಳನ್ನ ಮೆಟ್ಟಿ ನಿಂತು ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ತಾರಲ್ಲ ಅಂಥವರನ್ನ ಜನ ಸಂತನ ರೂಪದಲ್ಲಿ ಆರಾಧಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ವೇದಿಕೆಯೂ ಕೂಡ ಒಂದು ಸಾಕ್ಷಿ ಆಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಅನೇಕ ಸಮುದಾಯಗಳು, ಕುಂಬಾರ ಸಮುದಾಯ, ಮೇದಾರ ಸಮುದಾಯ, ಮಡಿವಾಳ ಸಮುದಾಯ, ಅಡಪಾದ ಸಮುದಾಯ, ಈ ಸಮುದಾಯಗಳಿಗೆ ಜನಪ್ರತಿನಿಧಿಗಳೇ ಇಲ್ಲ. ಯಾವ ಸಮುದಾಯಕ್ಕೆ ಜನಪ್ರತಿನಿಧಿಗಳು ಇರಲಿಲ್ವೋ, ಯಾವ ಸಮುದಾಯಕ್ಕೆ ಧ್ವನಿ ಇರಲಿಲ್ವೋ ಆ ಎಲ್ಲ ಸಮುದಾಯಗಳ ಪರವಾಗಿ ಧ್ವನಿಯಾಗಿ ನಿಂತವರು ಯಾರಪ್ಪ ಅಂದ್ರೆ ಯಡಿಯೂರಪ್ಪನವರು. ಇವತ್ತು ಹೊಸ ಹೊಸ ಮಠ ಪೀಠಗಳಿಗೆ, ಜಗದ್ಗುರು ಪೀಠಗಳಿಗೆ ಎಲ್ಲವೂ ಇದೆ. ಏನೂ ಇಲ್ಲದೆ ಇದ್ದಾಗ ನಿಂತಂಥವ್ರು ಯಾರು, ಬೆನ್ನೆಲುಬಾಗಿ ನಿಂತಂಥವ್ರು ಯಾರಪ್ಪ ಅಂದ್ರೆ ಅದು BS ಯಡಿಯೂರಪ್ಪನವರು ಅಂತೇಳಿ. ಅದಕ್ಕೆ ಯಡಿಯೂರಪ್ಪನವರು ಎಲ್ಲ ಸ್ವಾಮಿಗಳು ಹೇಗೆ ಕಾಣ್ತಾರ ಅಂತಂತಂದ್ರೆ ಅವರ ಮಠದ ಕಾಸಾ ಮಗದ ರೂಪದಲ್ಲಿ ಯಡಿಯೂರಪ್ಪರನ್ನ ಕಾಣ್ತಾರೆ. ಆ ದೃಷ್ಟಿಯಲ್ಲೇ ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವ 50ನೇ ವರ್ಷದ ಜನಸೇವೆ ಅಭಿಮಾನೋತ್ಸವ ನಡೀತಿದೆ.
ಇದು ಶತಮಾನೋತ್ಸವ ಆಗಬೇಕು. ಈ ಶತಮಾನೋತ್ಸವದಲ್ಲಿ ನಾವು ನೀವುಗಳು ಅನೇಕ ಕ್ರಾಂತಿಗಳಿಗೆ ಸಾಕ್ಷಿ ಆಗ್ಬೇಕಾಗತ್ತೆ. ಅಂತಹ ಸಾಕ್ಷಿ ನಾವು ನೀವೆಲ್ಲ ಆಗೋಣ ಅಂತ ನಮ್ಮ ಮಾತನ್ನು ತಿಳಿಸ್ತಾ, ಸಮಾರಂಭಕ್ಕೆ ಅವರಿಗೆ ಭಗವಂತ ಎಲ್ಲ ರೀತಿಯ ಆಯಸ್ಸ ಆರೋಗ್ಯವನ್ನು ಕೊಟ್ಟು ಎತ್ತರಕ್ಕೆ ಬೆಳೆಸಲಿ, ಇನ್ನೂ ಎತ್ತರಕ್ಕೆ ಬೆಳೆಸಲಿ, ತನ್ಮೂಲಕ ಕನ್ನಡ ನಾಡಿಗೆ ಕೊಡುಗೆಯನ್ನು ಹೆಚ್ಚಾಗಿ ನೀಡಲಿ ಅಂತ ಮಾತನ್ನು ಹಾರೈಸ್ತಾ ಎರಡು ಮಾತಿಗೆ ವಿರಾಮ ಇಡ್ತೇವೆ. ಶರಣಾರ್ಥಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.